ಹೇಳಿದ ಟೈಮ್ಗೆ ಬರ್ದೆ ಯಾವಾಗ್ಲೂ ಲೇಟ್ ಮಾಡಿ ನಿಮ್ನ ವೇಟ್ ಮಾಡಿಸೋ ಆ ನಿಮ್ಮ ಫ್ರೆಂಡ್ಗೆ ಬೈಕೋಬೇಡಿ. ಆ ಟೈಮಲ್ಲಿ ಅವನು ವೆರಿ ವೆರಿ ಇಂಪಾರ್ಟೆಂಟ್ ರೀಲ್ಸ್ ನ ನೋಡ್ಕೊಂಡು ಮೈ ಮರ್ತಿರ್ತಾನೆ. ಪಾಪ, ಅರ್ಥ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಸುಮ್ನೆ ಇದ್ದು ಹೊರಡ್ಬೇಕಾದ್ರೆ ನೋಡ್ತಾನೆ ಫೋನಲ್ಲಿ ಚಾರ್ಜೇ ಇರಲ್ಲ. ಮೊಬೈಲ್ ಚಾರ್ಜ್ ಇಲ್ದೆ ಮನೆಯಿಂದ ಹೊರಡಕ್ಕಾಗತ್ತಾ? ಪಾಪ, ಅರ್ಥ ಮಾಡ್ಕೊಳ್ಳಿ. ಪದೇ ಪದೇ ಫೋನ್ ಮಾಡಿ ಹಿಂಸೆ ಕೊಡಬೇಡಿ ಆ ಜೀವಕ್ಕೆ. ಒಂದ್ ಅರ್ಧ ಗಂಟೆ ಬಿಟ್ಟು ಬಂದು ಫೋನ್ ನೋಡ್ತಾನೆ, ಚಾರ್ಜ್ ಆಗಿರತ್ತೆ. ಹೊರಡ್ಬೋದು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅಯ್ಯೋ ನಾನು ಸ್ನಾನನೇ ಮಾಡಿಲ್ವಲ್ಲಪ್ಪ ಅಂತ ರಿಯಲೈಸ್ ಮಾಡ್ಕೊಳ್ತಾನೆ. ಆಮೇಲೆ ಸ್ನಾನ ಮಾಡಕ್ ಹೋಗ್ತಾನೆ. ಅವನು ಬಹಿರಂಗ ಶುದ್ಧಿ ಮಾಡ್ಕೊಂಡ್ ಬರ್ತಾನೆ. ಅಷ್ಟ್ರಲ್ಲಿ ನೀವು ರೋಡಲ್ಲಿ ಅಂತರಂಗ ಶುದ್ಧಿ ಮಾಡ್ಕೊಳ್ಳಿ. ನೀವಿಲ್ಲಿ ಲಾಜಿಕ್ ತರಬಹುದು, ಫೋನ್ ಚಾರ್ಜ್ ಆಗೋಷ್ಟ್ರಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ಬೋದಿತ್ತು ಅಂತ. ನಿಮ್ಮಷ್ಟು ಬುದ್ಧಿ ಇಲ್ಲ ರೀ ಪಾಪ ಈ ಜೀವಕ್ಕೆ. ಟಿವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡಿದೆ ಮಗು. ಇನ್ನೇನ್ ಹೊರಡ್ಬೇಕು ಅಂತ ಬರ್ತಾನೆ, ನೋಡ್ತಾನೆ ಗಾಡಿ